ಇದು ನೋಡಿ ಅಕ್ಕಿ ತರಿ ಉಪ್ಪಿಟ್ಟು, ನಾವು ಪುಲ್ಸು ಪಿಂಡಿ ಅಂತೀವಿ. ಇದು ತುಂಬ ರುಚಿಯಾಗುತ್ತೆ. ಇದು ಸ್ವಲ್ಪ ಥಂಡಿ ಇರೋವಾಗ ಈ ಥರ ವೆದರಲ್ಲಿ ಮಾಡ್ಕೊಂಡ್ರಂತೂ ಸಖತ್ತಾಗಿರುತ್ತೆ. ಇದು ನೋಡಿ, ಈ ಸಾಂಬಾರು ಈರುಳ್ಳಿ ಇರುತ್ತಲ್ವ, ಒಂದು ಲೋಟ ಅಂದರೆ ಒಂದು 200 ಗ್ರಾಮ್ ಅಷ್ಟು ರವೆಗೆ ಒಂದು 1/4 kg ಮೇಲೆ ಹಾಕಿದ್ದೀನಿ ನಾನು. ಅದೆಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ವಿಜಯ್ ಬ್ರ್ಯಾಂಡ್ದು, ವಿಜಯ್ ಗೋಲ್ಡ್ ಅವ್ರದ್ದು ಅಕ್ಕಿ ತರಿ ತಗೊಂಡಿದ್ದೀನಿ ನಾನು, ತೋರಿಸೋಣ ಅಂತ. ನೋಡಿ, ಅಕ್ಕಿ ತರಿ ಇದರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಣ್ಣ ಬಂದಿದೆ. ನಾವು ಮನೆಯಲ್ಲಿ ಹೆಂಗೆ ಮಾಡ್ಕೋಬೇಕು ಅಂತಲೂ ತೋರಿಸ್ತೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಘಮ ಬರೋವರೆಗೂ ಉರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಈ ಘಮನೂ ಬರುತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಸ್ವಲ್ಪ ನಿಧಾನಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಸಿದೋಗುತ್ತೆ, ಮಾಡ್ಕೋಬಾರ್ದು. ನೋಡಿ, ಸಾಂಬಾರು ಈರುಳ್ಳಿ, ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆ ಬೀಜ, ಒಂದು ಲೋಟಕ್ಕೆ ಒಂದು ಚಿಕ್ಕದ ನಿಂಬೆಗೆ ಹತ್ರ ಹುಳಿ ಸಾಕು. ಇವಾಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂದಮೇಲೆ ಹಿಂಗೂ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕಿ, ಹುಳಿ ಹಾಕ್ತೀವಲ್ವ, ಅದು ಫುಲ್ ರುಚಿ ಬರುತ್ತೆ. ಈ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನೂ ಹಾಕ್ಕೊಂಡ್ಬಿಡ್ಬೇಕು. ಇದು ಫ್ರೈ ಆದಮೇಲೆ ಇವಾಗ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಂಡು ಇದು ಫ್ರೈ ಆದಮೇಲೆ ಈ ಹುಳಿ ನೋಡಿ ಗಟ್ಟಿಯಾಗಿ ತಗೊಂಡಿದ್ದೀನಿ, 1/4 ಲೋಟಗಿಂತ ಜಾಸ್ತಿ ಬಂದಿದೆ. ಅದಕ್ಕೆ ನೀರು ಹಾಕಿ 1 ಲೋಟ, ಫಸ್ಟ್ ನೀರು 1 ಲೋಟ, 2 ಆಯಿತು. ಇವಾಗ 3. ನಮ್ಮ ಮನೇಲಿ ಮಾಡೋ ರವೆ ಆದರೆ 3 ಮುಕ್ಕಾಲು ಇಡಿಸುತ್ತೆ, ಇದಕ್ಕೆ 3 ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ, ಕಲ್ಲುಪ್ಪು, ಬೆಲ್ಲ ಹಾಕ್ಕೊಳ್ಳೇಬೇಕು. ನೋಡಿ, ಬೆಲ್ಲ ಹಾಕಿದರೆ ತುಂಬ ರುಚಿ ಬರುತ್ತೆ. ಇದು ಈ ಥರ ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಈ ಕೋಲಲ್ಲಿ ಹಿಂಗೆ ತಿರುವುತ್ತಾ ರವೆ ಹಾಕ್ಕೋಬೇಕು. ನಾವು ಹಂಗೆ ಹಾಕ್ಬಿಟ್ವಿ ಅಂದರೆ ಉಂಡೆ ಕಟ್ಕೊಂಡ್ಬಿಡುತ್ತೆ, ಮತ್ತು ಅದನ್ನ ಬಿಡ್ಸೋಕ್ಕಾಗಲ್ಲ. ಕೋಲಲ್ಲಿ ತಿರುವುತ್ತಾನೆ ಹಾಕ್ಕೊಳ್ಳಿ. ನಾವು ಹಿಂಗೆ ತಿರುವಾಗೇ ಅದು ಗಟ್ಟಿ ಬಂದುಬಿಡುತ್ತೆ, ಎಲ್ಲ ರವೆ ಹಾಕೋಷ್ಟೊತ್ತಿಗೆ. ಈ ಥರ ಬಂದಾಗ ಕೋಲ್ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ಕೊತ್ತಂಬರಿ ಬೇಕಾದ್ರೆ ಹಾಕ್ಕೋಬೇಕು. ಇವಾಗ ಕೋಲ್ ತೆಗೆದಿಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಂಗೆ ಇತ್ತು ಹಾಕ್ಬಿಟ್ಟು ತುಪ್ಪ 1 ಸ್ಪೂನ್ ಅಷ್ಟು ಹಾಕ್ಕೋಬೇಕು. ನೋಡಿ, ಇದು ಕೈಗೆ ಎಗರಿಬಿಡುತ್ತೆ, ಸ್ವಲ್ಪ ಸಿಮ್ಮಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ಇವಾಗ ಮುಚ್ಚಿಬಿಟ್ಟು ಇದು ನೋಡಿ, ಈ ಕಡೆ ಇದೆ ಅಲ್ವಾ ಸ್ಟೀಮ್ ಬರೋದು, ಅದು ಮೇಲಕ್ಕೆ ಬಂದು ಇದು ಮುಟ್ಟಿದ್ರೆ ಸುಯಿ ಅನ್ನಬೇಕು, ಅಷ್ಟಂದರೆ ಸಾಕು. ಆಫ್ ಮಾಡಿಬಿಟ್ಟು ಅದಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಒಂದು ಬಟ್ಲು ಇಟ್ಬಿಟ್ಟು 1.5 ಲೋಟ ನೀರು ಹಾಕ್ತಿದ್ದೀನಿ ನಾನು. ಅರ್ಧ ಲೋಟ ಸಬ್ಬಕ್ಕಿ, ನೋಡಿ ನೈಲಾನ್ ಸಬ್ಬಕ್ಕಿ ರಾತ್ರಿ ನೆನೆಸಿಟ್ಬಿಟ್ಟಿದ್ದೀನಿ. ಇದು ಹಾಕ್ಬಿಟ್ಟು ಇದು ಕುದೀತಾ ಇರುವಾಗ ಸ್ಯಾಪ್ರಿನ್ ಹಾಕ್ತಾಯಿದ್ದೀನಿ, ಕುಂಕುಮ ಅಂತೀವಿ, ಅದು ಹಾಕಿದರೆ ಕಲ್ಲರು ಬರುತ್ತೆ. 2 ಏಲಕ್ಕಿ ಜಜ್ಜಿಬಿಟ್ಟು ಹಾಕ್ಕೋಬೇಕು, ಇಟ್ಕೋತಾ ಇದ್ದೀನಿ. ಅರ್ಧ ಲೋಟ ಸಬ್ಬಕ್ಕಿಗೆ 1/4 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಳಿ, ನಾವು ಸ್ವಲ್ಪ ಸಿಹಿ ಕಮ್ಮಿನೇ ತಿಂತೀವಿ. ಇವಾಗ ನೋಡಿ, ಸಕ್ಕರೆ ಹಾಕ್ಬಿಟ್ಟು ಕರಗಿದ ಮೇಲೆ ಗಟ್ಟಿ ಹಾಲು 1 ಲೋಟ ಹಾಕಿದ್ದೀನಿ. ಇವಾಗ ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು, ಇವಾಗ ಕುದಿಸಿದ ಮೇಲೆ ಇಷ್ಟು ನೀರಾಗಿರುತ್ತೆ, ತುಪ್ಪ 1 ಸ್ಪೂನ್ ಹಾಕಿ ಚೆನ್ನಾಗಿ ರುಚಿ ಬರುತ್ತೆ. ಒಳ್ಳೆ ಗ್ಲಾಸ್ ಪೀಸ್ ಹಂಗಾಗಿರುತ್ತೆ. ಇದರಲ್ಲಿ ತುಪ್ಪ ಹಾಕ್ಬಿಟ್ಟು, ಈ ದ್ರಾಕ್ಷಿ ಸಿಗಲಿಲ್ಲ ನನಗೆ, ಗೋಡಂಬಿ ಮಾತ್ರ ಹಾಕಿದ್ದೀನಿ. ಹಾಕ್ಬಿಟ್ಟು ಇದರಲ್ಲಿ ಹಾಕಿ ಸರ್ವ್ ಮಾಡ್ಕೋಬೇಕು. ಈ ಥರ ನೀರು ಇದ್ದಾಗ ಬಿಸಿನೂ ಕುಡೀರಿ. ಸ್ವಲ್ಪ ಹೊತ್ತಾದರೆ ಇದು ಗಟ್ಟಿನೂ ಆರುತ್ತೆ, ಬೌಲ್ಗೆ ಹಾಕ್ಕೊಂಡು ಸ್ಪೂನಲ್ಲಿ ತಿನ್ಬೋದು ಅವಾಗ. ಇದು ನೋಡಿ, ಸ್ಟೀಮ್ ಹೋಗಿದೆ, ತೆಗಿಯೋಣ ಉಪ್ಪಿಟ್ಟು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರುಚಿ. ನೋಡಿ, ಕೋಲ್ ತಗೊಂಡು ಎಲ್ಲ ಕೋಲಲ್ಲೇ ಮಿಕ್ಸ್ ಮಾಡಿ, ಚೆನ್ನಾಗಾಗುತ್ತೆ. ಒಂದೇ ಸಮಕ್ಕೆ ಬೇಯುತ್ತೆ ಕುಕ್ಕರಲ್ಲಿ. ಈ ಥರ ಮಾಡಿಕೊಂಡ್ರೆ ಫುಲ್ ವೀಡಿಯೋ ನೋಡಿಬಿಟ್ಟು ನಾನು ಹೆಂಗೆ ಮಾಡಿದೆ ಅಂತ ನೋಡಿ ಮಾಡ್ಕೊಳ್ಳಿ. ಮತ್ತು ಕೆಲವರು ಈ ಹೊಸ್ದಾಗಿ ಬರ್ತಾ ಇದ್ದಾವೆ, ಯಾವ ಚಿಕ್ಕ ತಲೆ ಆಟೆ ಹುಡುಗಿರು ಏನೇನೋ ಹೇಳ್ತಾರೆ, ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಐಡಿಯಾನೂ ಇರಲ್ಲ. ಈ ಕೊನೆಯಿಂದ ಕೊನೆವರೆಗೂ ನೋಡಿಬಿಟ್ಟು ಮಾಡ್ತಾರೋ ಇಲ್ವಾ ಕೂಡ ಗೊತ್ತಿಲ್ಲ, ಹಂಗೆ ಕಾಮೆಂಟ್ ಮಾಡ್ತಾರೆ. ನಾನು ಅದಕ್ಕೆ ಅವ್ರಿಗೆ ರಿಪ್ಲೈನೇ ಕೊಡಲ್ಲ. ಇವಾಗ ಬಿಸಿ ತಟ್ಟೆಗೆ ಬಡಿಸ್ಕೊಂಡು ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಈ ಕಾಯಿ ತುರಿ ಫ್ರೆಶ್ಶಾಗಿ ತುರಿಬೇಕು ಈ ಉಪ್ಪಿಟ್ಟು ಮಾಡೋವಾಗ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮೆಣಸಿನ್ಕಾಯಿ, ಈರುಳ್ಳಿ ಜೊತೆ ಹಂಗೆ ತಗೋಬೇಕು. ನೋಡಿ, ಕೈಗೆ ತಗೊಂಡು ಬಾಯಿಗೆ ಇಡಬೇಕು. ಏನು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಸಾಂಬಾರು ಈರುಳ್ಳಿನ ಹಾಕ್ಕೊಳ್ಳಿ ಜಾಸ್ತಿ. ಅಕಸ್ಮಾತ್ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನೂ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ, ಅದು ಚೆನ್ನಾಗಿ ರುಚಿ ಬರುತ್ತೆ. ಸಬ್ಬಕ್ಕಿ ಪಾಯಸ ಉಪ್ಪಿಟ್ಟು ತಿಂದು ಸಖತ್ತಾಗಿತ್ತು. ನೋಡಿ, ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಕಾಮೆಂಟ್ ಮಾಡಿ.